ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್ಸ್. ಸೊ ಇವತ್ತೊಂದು ಹೊಸ ರೀತಿಯ ಕ್ರೋಶಾ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ತುಂಬ ಚೆನ್ನಾಗಿದೆ. ಸೊ ಇವತ್ತು ಕೂಡ ಅಷ್ಟೇ ಒಂದು ಮದುವೆ ಸೀರೆಗೆ ಆ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ದಾರ ಬಂದು ಸ್ಯಾರಿಲಿರುವಂಥ ದಾರನ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ. ಹಾಗೆ ಒಂದು ಗೋಲ್ಡ್ ಕಲರು ಚಿಕ್ಕದಾಗಿರುವಂಥ ಒಂದು ಬೀಡ್ಸು. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫಸ್ಟ್ ನೋಡಿ, ಯಾವಾಗಲೂ ಆ ತುದಿಗೆ ನೀಡೆಲ್ಲ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ದಾರನ ಎಳ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಸೇಫಾಗಿ ಈ ರೀತಿ 2 ಲಾಕನ್ನ ಹಾಕಿದ ಮೇಲೆ ಈಗ ಚೈನ್ಸ್ಗಳನ್ನ ಹಾಕ್ಕೊಳ್ಳೋಣ. 1 2 3 ಆ್ಯಂಡ್ 4. ಸೊ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 ಆ್ಯಂಡ್ 3. ಸೊ 4 ಚೈನ್ ಹಾಕಿ ಒಂದು ಸರಿ ಲಾಕನ್ನು ಹಾಕಿದ ಮೇಲೆ ಆಮೇಲೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ 3 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಸೊ ಈ ಥರ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಬೀಡ್ಸ್ ತೊಗೊಂಡಿದ್ದೀವಲ್ವ, ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಆ ಬೀಡ್ಸನ್ನು ಹಾಕಿಬಿಟ್ಟು ಸೊ ಈ ರೀತಿ ಬೀಡನ್ನ ಹಾಕಿದ ಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬೀಡ್ ಲಾಕನ್ನ ಮಾಡ್ಕೊಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಳ್ಳಿ. ಅದು ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ ಆ್ಯಂಡ್ 5 ಚೈನ್. ಸೊ 5 ಚೈನ್ ಆದರೆ ಟೈಟ್ ಆದರೆ ನಿಮಗೆ 6 ಚೈನ್ ಕೂಡ ನೀವು ಹಾಕೋಬೋದು. ಯಾಕಂದರೆ ಸ್ವಲ್ಪ ಬೀಡ್ಸ್ ಲೆಂತ್ ಇದೆಯಲ್ವಾ, ಸೊ ಟೈಟ್ ಆಗ್ತಾಯಿದೆ. ನಾನೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 5 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಕಿದ್ದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಒಂದು 6 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಫಸ್ಟ್ ಇಲ್ಲಿ 3 ಚೈನ್ ಲಾಕ್ ಏನಿದೆಯಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿ ಈಗ ಮೇಲೆ ಹಾಕಿರುವಂಥ 6 ಚೈನ್ನ ರಿವರ್ಸಲ್ಲಿ ಈ ರೀತಿ ನಿಧಾನಕ್ಕೆ ನೀಡಲನ್ನು ತೆಗ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಟೈಟ್ ಮಾಡಿಕೊಂಡಾಗ ಆ 6 ಚೈನ್ ಅನ್ನೋದು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಲಾಕ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ನೀಟಾಗಿ ಲಾಕ್ ಆಗಿದೆ. ಸೊ ನಿಮ್ಗೆ ಈ ಥರ ಬರಲ್ಲ ಅಂದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಹಾಕ್ಕೊಂಬಿಟ್ಟು ಮತ್ತು ಸೀದಾ ಕಡೆ ಥ್ರೆಡ್ ಡಿಸೈನ ತೀರಿಸ್ಕೊಂಬಿಟ್ಟು ಈಗ ನೋಡಿ ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ವ, ಈಗ ಕೂಡ ನಾನಿಲ್ಲಿ ಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 1 2 ಆ್ಯಂಡ್ 3. ಸೊ 3 ಚೈನ್ ಹಾಕಿ ಸೊ ಮತ್ತೆ ಸೇಮ್ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಎಡಗಡೆ ಸೈಡಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀವಲ್ವ, ಇದ್ರ ಒಳಗಡೆ ನೀಡಲ್ಲ ಹಾಕಿ ಮತ್ತೆ ಸೇಮ್ ರಿವರ್ಸಲ್ಲಿ ಈ 3 ಚೈನ್ ಮೇಲೆ 3 ಚೈನ್ನ ಲಾಕ್ ಮಾಡ್ತೀವಿ. ನೋಡಿ ಈ ಥರ ಟೈಟಾಗಿ ಎಳ್ಕೊಂಡ್ರೆ ಎಡಗಡೆಗೆ ಏನು ಬೆರಳಿಗೆ ಸುತ್ಕೊಂಡಿರ್ತೀವಲ್ಲ ಆ ದಾರನ ಎಳ್ಕೊಂಡಾಗ ನೀಟಾಗಿ ಅದು ಕುಂತ್ಕೊಂಡಿರುತ್ತೆ. ಆಮೇಲೆ ಈಗ ಲಾಕ್ ಮಾಡ್ತಾಯಿದ್ದೀನಿ. ಸೊ 3 ಚೈನ್ ಮೇಲೆ ಆ 3 ಚೈನ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವ, 3 ಚೈನ್ ಮೇಲೆ 3 ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸ್ಗಳನ್ನ ಹಾಕೊತಾ ಇದ್ದೀನಿ. ಮತ್ತು 1 2 ಆ್ಯಂಡ್ 3. ಸೊ 3 ಚೈನ್ ಹಾಕಿಬಿಟ್ಟು ಈಗ ರಿವರ್ಸಲ್ಲಿ 3 ಚೈನ್ ಹಾಕಿರ್ತೀವಲ್ವ, ಸೊ ಅದು ಈ ರೀತಿ ನಿಮಗೆ ಕಾಣಿಸ್ತಾ ಇರ್ತವೆ. ಆಲ್ರೆಡಿ ಈ ಸೀದಾ ಕಡೆ ಒಂದು ಹಾಕಿರುವಂಥ 3 ಚೈನು, ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ ಒಂದು 3 ಚೈನು, ಟೋಟಲಾಗಿ 2 ಇರುತ್ತೆ. ಸೊ ಅದ್ರ ಮಿಡ್ಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಆಗಿರುವಂಥ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಈಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈಗ ನೋಡಿ ಬೀಡ್ ಬ್ಯಾಕ್ ಸೈಡಲ್ಲಿ 6 ಚೈನ್ ಏನಿದೆ ಅಲ್ವಾ, ಈ ಒಂದು 6 ಚೈನ್ ಬ್ಯಾಕ್ ಸೈಡಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು
ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ, ಅದು ನೀಟಾಗಿ ನಿಮಗೆ ಕಾಣಿಸುತ್ತೆ. ಈಗ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ 3 ಚೈನ್ನ ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆದೊಳಗಡೆ ಒಂದು ಪಿಕಾಟ್ ಅನ್ನೋದು ರೆಡಿಯಾಗಿದೆ. ಸೊ ಮತ್ತೆ ಒಂದು ಪಿಕಾಟ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈಗ ಬೀಡ್ ಬ್ಯಾಕ್ ಸೈಡಲ್ಲಿ 6 ಚೈನ್ ಹಾಕಿದ್ದೀವಲ್ವ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕ್ಕೊಂಬಿಟ್ಟು ಒಂದು ಈ ಡಬಲ್ ಕ್ರೋಶೆ ಕಂಬ ಏನು ಹಾಕಿದ್ದೀವಲ್ವ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಒಂದೊಂದು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ಒಂದೊಂದು ಪಿಕಾಟ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಕಂಬಕ್ಕೂ ಕೂಡ ಈ ರೀತಿಯಾಗಿ ಪಿಕಾಟ್ಸನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ನಾನು 4 ಟೈಮ್ ಮಾಡ್ಕೊಂಡಿದ್ದೀನಲ್ವ, ಇದು ಚಿಕ್ಕದಾಗಿ ಬರುತ್ತೆ. ಸೊ ಈಗ ಒಂದು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಈಗ ಒಂದು ಬೀಡ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಈ ರೀತಿ ಒಂದು ಬೀಡ್ಸನ್ನ ಆ್ಯಡ್ ಮಾಡಿದ ಮೇಲೆ ಇದಕ್ಕೇನು ಲಾಕ್ ಮಾಡೋದು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಸೇಮ್ 3 ಚೈನ್ ಮತ್ತು ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ ಲಾಕ್ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಈ ಸೈಡ್ ನಾವು 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿ ಮಿಡ್ಲಲ್ಲಿ ಒಂದು ಬೀಡ್ಸ್ನ ಆ್ಯಡ್ ಮಾಡಿದ್ದೀವಲ್ವ ಈ ಕಡೆ ಕೂಡ ನಾನೀಗ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕಾಟ್ ಹಾಕ್ತೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಅದಕ್ಕೆ ಒಂದು ಪಿಕಾಟ್. ಸೊ ಈ ರೀತಿಯಾಗಿ ಟೋಟಲ್ಲಾಗಿ ಒಂದು 6 ಚೈನ್ ಗ್ಯಾಪಲ್ಲಿ ಈ ಕಡೆ 4 ಆ ಕಡೆ 4 8 ಡಬಲ್ ಕ್ರೋಶೆ ಕಂಬನ ವರ್ಕ್ ಅನ್ನೋದು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಈಗ ನೀವು ನೋಡ್ಬೋದು 4 ಆಗಿದೆ ಅಲ್ವಾ. ಈಗ ಸ್ಟಾರ್ಟಿಂಗ್ ಹಿಂಗೆ ಎಂಡ್ ಮಾಡುವಾಗ ನಾನೇನು ಮಾಡ್ತಾಯಿದ್ದೀನಿ, ಸಿಂಗಲ್ ಆಗಿ ಜಸ್ಟ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಕರೆಕ್ಟಾಗಿ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಈ ಥರ ಬರುತ್ತೆ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ತುಂಬ ಚಿಕ್ಕದಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಇದು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನೋಡಿ ಮತ್ತೆ ಈಗ ನಾನು ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ್ನ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡಿ ಮತ್ತೆ ಸೇಮ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಮಿಡ್ಲಲ್ಲಿ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಒಂದು 4 ಚೈನ ಹಾಕಿ ಮತ್ತು ಡಿಸೈನ್ ಕಂಟಿನ್ಯೂ ಮಾಡೋದಕ್ಕೆ 3 ಚೈನ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಕಿದ ಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡ್ಸ್ ಲಾಕನ್ನು ಹಾಕಿಬಿಟ್ಟು ಆಮೇಲೆ ಪಲ್ಲುಗೆ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಮತ್ತೆ ಬೀಡ್ ಲಾಕ್, ಆಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ರಿವರ್ಸಲ್ಲಿ ಈ ಒಂದು 6 ಚೈನ್ನ ಬೀಡ್ಸಿಗೆ ಲಾಕ್ ಮಾಡಿ ಆಮೇಲೆ ಸೇಮ್ 3 ಚೈನ್ನ ಹಾಕ್ಕೊಳ್ಳೋದು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತು ಈ 3 ಚೈನ್ ಒಳಗಡೆ ಈ 3 ಚೈನ್ನ ಲಾಕ್ ಮಾಡಿ ಆಮೇಲೆ 3 ಚೈನ್ ಮತ್ತು ಈ ಒಂದು 3 ಚೈನ್ ಒಳಗಡೆ ಫಸ್ಟ್ ಈ ರೀತಿ ಲಾಕ್, ನೀರ ಮೇಲೆ 1 ಟೈಮ್ ದಾರ ಮತ್ತು ಈಗ ಬೀಡ್ ಬ್ಯಾಕ್ ಸೈಡಲ್ಲಿರುವಂಥ 6 ಚೈನ್ಗೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಮತ್ತು ಡಬಲ್ ಕ್ರೋಶೆದಲ್ಲಿ ಲಾಕ್, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು
ಸೊ ಲಾಕ್. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕ್ಕೋಬೇಕು. ಸೊ ಕಲರ್ ಬಂದು ಈ ರೀತಿ ಇದೆ, ನಿಮಗೆ ಡಿಸೈನ್ ಅನ್ನೋದು ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಒಂದೆರಡು ಆಚೆನ ಹಾಕ್ತೀನಿ ನಾನು. ಹಾಕಿದ ಮೇಲೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಇದು ಅಂತ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿ ಬರುತ್ತೆ. ಇದೇ ರೀತಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಸ್ಯಾರಿ ಫುಲ್ಲಾಗಿ ಈ ಥರ ಹಾಕ್ಕೊಂಬಿಟ್ಟು ಸೊ ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಆ್ಯಕ್ಚುಲಿ ಸ್ಯಾರಿ ಕಲರ್ ಕಾಂಬಿನೇಷನ್ ಈ ಥರ ಇದೆ ಅಲ್ವಾ, ಆ ಥರ ಆಗಿ ನೀಟಾಗಿ ಪಿಕೌಟ್ ಅನ್ನೋದು ಕಾಣಿಸ್ತಾ ಇಲ್ಲ. ಬಟ್ ಸ್ವಲ್ಪ ಆಪೋಸಿಟ್ ಕಲರಲ್ಲಿ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಈ ಒಂದು ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಪ್ಯಾರೆಟ್ ಗ್ರೀನ್ ಆ ಥರ ಇದ್ದರೆ. ಸೊ ಇದು ಕೂಡ ಅಷ್ಟೇ ಒಂದು ಕಲರಲ್ಲಿ ಹಾಕುವಂಥ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಹಾಕಿಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಫೈನಲ್ ಆಗಿ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಇದಕ್ಕೆ ಕುಚ್ಚನ್ನು ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವರ್ಕ್ ಎಲ್ಲ ಮುಗಿಸಿದ ಮೇಲೆ ಫ್ರೆಂಡ್ಸ್ ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ ಈ ಡಿಸೈನ್ಗೆ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಕುಚ್ಚು ಬಂದುಬಿಟ್ಟು ಪಲ್ಲು ಕಲರ್ಲೆ 2 ಕಲರ್ ಒಂದೇ ಹತ್ತದಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಒಂದು ಬೇಬಿ ಪಿಂಕಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕಾಣಿಸುತ್ತೆ, ಬಟ್ ಎದುರುಗಡೆ ತುಂಬ ಚಿಕ್ಕದಾಗಿ ಬಂದಿರುವಂಥ ಡಿಸೈನ್ ಇದು. ಆ್ಯಕ್ಚುಲಿ ನಾನು ಜಸ್ಟ್ 8 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ ಈ ಒಂದು ಡಿಸೈನ್ನ. ಆ ಕಡೆ ಫುಲ್ ಥ್ರೆಡ್ ವರ್ಕು ಅಲ್ಲ, ಬೀಡ್ಸು ಅಲ್ಲ, 2 ಈಕ್ವಲ್ ಆಗಿ ಹಾಕಿರುವಂಥ ಒಂದು ಡಿಸೈನು. ಸೊ ಮೇಲೆ ಒಂದು ಫ್ಲವರ್ ಬೀಡ್ಸನ್ನ ತೊಗೊಂಡು ಕೆಳಗಡೆ ಒಂದು ಚಿಕ್ಕ ಬೀಡ್ಸನ್ನ ಆ್ಯಡ್ ಮಾಡಿ ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ನಿಮಗೆ ಬೇಕಿದ್ದರೆ ಮೇಲೆ ಒಂದು ಬೀಡ್ಸ್ ಏನಿದೆಯಲ್ವ ಅಲ್ಲಿ ನೀವು ಬೇರೆ ಡಿಸೈನ್ ಬೀಡ್ಸನ್ನ ಹಾಕಿ ಕೂಡ ಟ್ರೈ ಮಾಡ್ಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 450ಇಂದ 500ವರೆಗೂ ಚಾರ್ಜನ್ನ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.